ಪೂಜ್ಯಾಯ ರಾಗಸತ್ಯ ಧರ್ಮರತಾಯ ಚ ಬಸ್ತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು ರಾಘವೇಂದ್ರ ಸ್ವಾಮಿಗಳಲ್ಲಿ ಸ್ನೇಹಿತರೆ ಬಾಳೆಹಣ್ಣನ್ನ ತಿಂದು ಸಿಪ್ಪೆ ಬಿಸಾಡ್ತಾರೆ. ಸಿಪ್ಪೆಗೆ ಯಾವತ್ತೂ ಬೇಜಾರಾಗೋದಿಲ್ಲ. ಯಾಕೆ ಗೊತ್ತಾ? ಒಂದು ಪ್ರಾಣಿಗಳು ತಿಂತವೆ, ಇಲ್ಲಾಂದ್ರೆ ಗೊಬ್ಬರ ಆಗುತ್ತೆ. ಜೀವನದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ನಮ್ಮನ್ನು ಯಾರು ಬಿಟ್ಟಿದ್ದಾರೆ ಅಂದ್ರೆ ಇನ್ಯಾರೋ ನಮಗೋಸ್ಕರ ಕಾಯ್ತಿದ್ದಾರೆ, ಇಲ್ಲ ಗೊಬ್ಬರ ಹಾಕ್ತೀವಿ ಅಂತ ಅರ್ಥ. ಜೀವನದಲ್ಲಿ ಇನ್ಯಾವುದೋ ಹೊಸದೊಂದು ನಮಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಸ್ನೇಹಿತರೆ, ಶಾಲೆಯಲ್ಲಿ ದುಡ್ಡು ಕೊಟ್ಟು ಕಲಿತೀವಿ, ಆದ್ರೆ ಕಣ್ಣೀರಿಟ್ಟು ಜೀವನದಲ್ಲಿ ಪಾಠ ಕಲಿತೀವಿ. ಆದ್ರಿಂದ ಯಾರೇನೇ ಅನ್ಕೊಳ್ಳಿ ನಮ್ಮ ಬಗ್ಗೆ ಅಂತ ಮುಂದೆ ಸಾಗ್ತಾ ನಮ್ಮ ಜೊತೆ ರಾಯರಿದ್ದಾರೆ ಅನ್ನೋ ನಂಬಿಕೆಯಿಂದ ಮುಂದೆ ಸಾಗೋಣ. ಸ್ನೇಹಿತರೆ, ನಮ್ಮ ಬದುಕು ಹೇಗಿರ್ಬೇಕು ಅಂದ್ರೆ, ಒಬ್ಬರಿಗೆ ನಮ್ಮ ಪರಿಚಯ ಆಗಿ ಒಂದು ದಿನಕ್ಕಾಗಿದ್ರು ಮುಂದೊಂದು ದಿನ ನಮ್ಮ ಸಾವಿಗೆ ಅವ್ರ ಮನಸ್ಸು ಮಿಡಿಯುವಂತಿರ್ಬೇಕು. ನಮಗಾಗಿ ಅವರು ಕಣ್ಣೀರು ಹಾಕೋ ಆಗಿರ್ಬೇಕು. ಸ್ನೇಹಿತರೆ, ಇಲ್ಲಿ ನಾವು ಬದುಕಬೇಕಾಗಿರೋದು ನಮಗೋಸ್ಕರ ದುಡಿತಾ ಇರೋ ನಮ್ಮ ತಂದೆ ತಾಯಿ ಮತ್ತು ನಮ್ಮ ಕುಟುಂಬಕ್ಕೋಸ್ಕರ ಹೊರತು ಆಡ್ಕೊಳ್ಳೋರ್ಗೋಸ್ಕರ ಅಲ್ಲ. ಆದ್ರಿಂದ ಜೀವನದಲ್ಲಿ ಏನೇ ಬರಲಿ ಮುನ್ನೋಗೋಣ. ರಾಯರಿದ್ದಾರೆ ಅನ್ನೋ ನಂಬಿಕೆ ಜೊತೆಗಿರಲಿ. ಓಂ ಶ್ರೀ ಗುರು ರಾಘವೇಂದ್ರ ನಮಃ.